ಪ್ರಾಬ್ಲಮ್ ಇಂದ ನನಗೆ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಹೇಳಿಲ್ಲ. ಅಲ್ಲ ನಾವು ಇದನ್ನ ಹೇಳಿದ್ದು ಮಾತಾಡಬೇಡಿ ಅಂತ. ಆ ಕೆಲಸ ಬೇಡಯ್ಯ, ನಿನ್ಗೆ ಇಷ್ಟ ಇದ್ರೆ ಇಲ್ಲ ಹೋಗು. ಹೋಗ್ತೀವಿ, ಹೋಗು. ಊಟದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಊಟದ ಬಗ್ಗೆ ಮಾತಾಡಿಲ್ಲ ನಿಮ್ದೆಲ್ಲ. ನೀನು ಊಟದ ಬಗ್ಗೆ ನೀನು ಊಟದ ಬಗ್ಗೆ ಸುಮ್ಮನೆ ಇರು, ಸೈಲೆಂಟ್ ಆಗಿ. ನಿಮ್ಮನ್ನ ಕರ್ಕೊಂಡ್ ಬಂದಿರೋದು ನೀವಲ್ಲ, ನಾನು ಅವ್ರಿಗೆ ಅಂದ್ರೆ ಡೈರೆಕ್ಟ್ ಆಗಿ ಕರ್ಕೊಂಡ್ ಬರೋದಲ್ಲ, ಇವ್ರು ಬಿಲ್ಡಿಂಗ್ ಓನರ್ ಅವರು. ಅವ್ರ ಬಿಲ್ಡಿಂಗ್ ನಾನು ಒಂದ್ ಹೇಳ್ತೀನಿ, ನಾನು ಇನ್ನೇನ್ ಹೇಳ್ತೀನಿ ನೋಡು. ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನೀವು ಅಲ್ಲಿ ಬೋಲ್ಡ್ ಹಾಕಿದ್ರೆ ತಾನೇ ನಮಗೆ ಬರ್ಬೇಕಾದ್ರೆ ನಿಮ್ಮ ರೂಲ್ಸ್ ಮಾಡಿ ತೋರಿಸಿದ್ರೆ ತಾನೇ. ಅದನ್ನ ಬಿಟ್ಟು ಮತ್ತೆ ಬೇರೆ ಏನಕ್ಕೆ ರೂಲ್ಸ್ ಮಾಡ್ಬೇಕು ನೀವು? ಬೇರೆ ರೂಲ್ಸ್ ಏನು ಮಾಡ್ಬೇಕು? ನಿಮ್ಮ ಅಸೋಸಿಯೇಷನ್ ರೂಲ್ಸ್ ತಂದುಬಿಟ್ಟು ಅದ್ರ ಸೆಂಟ್ರಲ್ ಏನೋ ಕೊಡಿಸ್ಬೇಕು. ಇಲ್ಲಾಂದ್ರೆ ನೀವು ಸೈಡೆಲ್ಲ ಒಂದು ಬೋಲ್ಡ್ ಹಾಕಿ ನಮಗೆ ನಮ್ಮ ಅಸೋಸಿಯೇಷನ್ ರೂಲ್ಸ್ ಹಿಂಗಿದೆ ನಂಗಿದೆ. ಮುಂಚೆನೇ ಹಾಕ್ಬೇಕಿತ್ತು ನಮ್ಗೆ 1 ಇಯರ್ಗೆ. ಇವಾಗಲೇ ನೀವು ರೆಡಿ ಮಾಡಿದ್ರೆ ಅಂದ್ರೆ ಇವಾಗಲೇ ರೆಡಿ ಮಾಡಿದರೆ ನಮ್ಗೆ ಹೇಳಬೇಕಲ್ಲ. ನೀವು ಇವಾಗಲೇ ರೆಡಿ ಮಾಡಿದರೆ ಇವಾಗಿಂದ ನಮ್ಗೇನಾದ್ರು ಯೂಸ್ ಇಲ್ಲ. ಮುಂಚೆ ನೀವೇನಾದ್ರು ನಮ್ಗೆ ಇನ್ಫಾರ್ಮ್ ಮಾಡಬೇಕು, ಮೀಟಿಂಗ್ ಮಾಡಬೇಕು, ಹೇಳಬೇಕು ನಾವು ಈ ರೀತಿ ರೂಲ್ಸ್ ಮಾಡಿದ್ದೀವಿ, ಇದಕ್ಕೆ ನೀವು ಒಪ್ಕೋಬೇಕಾ ಬಿಡಬೇಕಾ, ಅದು ನಿಮ್ಮ ಇಷ್ಟ, ನಂದು ಇಷ್ಟು ರೂಲ್ಸ್ ಇದೆ, ಇರಬೇಕಂದ್ರೆ ಇರೋ, ಬೇಡ ಅನ್ನೋರು ಹೋಗು ಅಂತ ಹೇಳಬೇಕು. ಆ ಟೈಮಲ್ಲಿ ನಿಮ್ಮ ಅಸೋಸಿಯೇಷನ್ ಮಾಡಿದರೆ ನಾವ್ಯಾಕೆ ಇದನ್ನು ಕೇಳಕ್ಕೆ ಬರ್ತಿದ್ದೀವಿ? ನೀವು ಅವಾಗಲೇ ಹೇಳಿದ್ರೆ ನಾವು ಕೇಳ್ತಿರ್ಲಿಲ್ಲ ಇದನ್ನು. ಒಮ್ಮಿಂದ ಮೇಲೆ ವಾಟ್ಸಪ್ಪಲ್ಲಿ ಹಾಕ್ಬಿಟ್ಟು ಏನದ ನಾನು ರಜಾ ಊರಿಗೆ ಹೋಗ್ತಾಯಿದ್ದೀನಿ 3 ದಿನ ಇರಲ್ಲ ಅಂತ ಅಂದ್ಬಿಟ್ರೆ ಅದು ಮಂತ್ ಎಂಡ್ ಬೇರೆ ಪೇಮೆಂಟ್ ಆಗಿಲ್ಲ. ಆ ಟೈಮಿಗೆ ಏನು ಮಾಡ್ಬೇಕು ನಾವು? ಯಾರ ಹತ್ರ ಕೇಳಬೇಕು? ಏನಾದ್ರು ಅಸೋಸಿಯೇಷನ್ ಬಗ್ಗೆ ಯಾವುದು ಹೇಳಿಲ್ವಲ್ಲ. ನೀವೇನಲ್ಲಿ ರೂಲ್ಸ್ ಹಾಕಿದ್ದೀರಾ ಬೋರ್ಡಲ್ಲಿ? ಹಾಂ ಹಾಕಿದ್ದೀರಾ ತಾನೆ? ಅಸೋಸಿಯೇಷನ್ದು ಹಾಕಿದ್ದೀರಾ? ಎಲ್ಲಿದೆ ಅಸೋಸಿಯೇಷನ್ದು? ಡಸ್ಟ್ಬಿನ್ ಹಾಕಿದ್ದು ನೋಡಿಲ್ಲ ನೀವು? ಅದನ್ನೆಲ್ಲ ಸೆಂಟ್ರಲ್ ಹಾಕೋದು ನಾನು ಹೇಳ್ತಾ ಇಲ್ಲ. ನಾವು ಬರ್ಬೇಕಾದ್ರೆ ನಮಗೆ ರೂಲ್ಸ್ ತೋರಿಸಿರೋದು ಇಲ್ಲಿ ಬೋರ್ಡ್ ಹಾಕಿದಿರಲ್ಲ, ಗೋಡೆ ಗಡಿಸಿರೋ ತಾನೆ, ಅದು ನಮಗೆ ತೋರಿಸಿದ್ದೀರಾ. ನಿಮ್ಮ ಅಸೋಸಿಯೇಷನ್ ಬಗ್ಗೆ ನಮ್ಗೆ ಹೇಳಿಲ್ಲ. ಗ್ರೂಪಲ್ಲಿ ಸೆಂಡ್ ಮಾಡಿದ್ದಲ್ಲ, ನೀವು ಗ್ರೂಪಲ್ಲಿ ಇದೇ ಇಲ್ಲ. ಗ್ರೂಪ್ ನಮ್ಗೆ ಓದೋಕ್ಕೆ ಬರಲ್ಲ. ಇಲ್ಲ ನಾವು ಇಟ್ಕೊಂಡಿರ್ತೀವಿ, ನಮಗೆ ಗ್ರೂಪಲ್ಲಿ ಓದೋಕ್ಕೆ ಬರಲ್ಲ. ನಾವು ಗ್ರೂಪಲ್ಲಿ ನೋಡೋಷ್ಟು ನಮಗಿಲ್ಲ, ನಮ್ಮ ಗ್ರೂಪೂ ಬೇಡ. ಡೈರೆಕ್ಟಾಗಿ ನಮಗೇನಾದ್ರು ಒಂದು ಸಂಡೇ ಮೀಟಿಂಗ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದು ನಿಮ್ಮ ಅಸೋಸಿಯೇಷನ್ ಏನಂತ. ಈಗ ನಿಮ್ಮ ಅಸೋಸಿಯೇಷನ್ ಇದಿಲ್ಲ, ಅಸೋಸಿಯೇಷನ್ ಬಗ್ಗೆದಲ್ಲಿ ಏನಿದೆ ಅದನ್ನು ಹೇಳಿ. ಅಸೋಸಿಯೇಷನಲ್ಲಿ ಏನು ನಿಮ್ಮ ಕಾನೂನು ಏನಿದೆ, ಯಾವ ರೀತಿ ನಿಮ್ಮದು ಏನು ಉಪವಾಸ ಹಾಕಬೇಕು, ಇಲ್ಲ ತಿಂಗಳಿಗೆ ಒಂದು ಕಾನೂನು ತಂದುಬಿಟ್ಟು ಏನಾದ್ರು ನಾವು ನಮ್ಮದೇ ಆದ ರಾಜ್ಯ ನಡೆಸ್ಬೇಕಂತಿದೆಯಾ, ಇಲ್ಲ ಬೇರೆ ಏನಾದರೂ ಇದೆಯಾ? ತಿಂಗಳಿಗೊಂದು ರೂಲ್ಸು ಮೊನ್ನೆ ನೀನೇನು ಕಳಿಸಿದ್ರೆ ಅಲ್ಲಿ ಕೂತ್ಕೊಳ್ಳಿ ನೀವು, ಅದಕ್ಕೆ ನಾನು ಹೇಳ್ತಾ ಇರೋದು. ಮೊನ್ನೆ